ಯಾಕೆಂದ್ರೆ ಪಾಪ ಯಾರು ತಯಾರಿದ್ದಿಲ್ಲ ಎಲ್ಲದಕ್ಕಿಂತ ಹೆಚ್ಚು ಅವ್ರನ್ನ ಮನವೊಲಿಸಿದಾಗ ನಿಮ್ ಟೈಮ್ ಹೋಗಿರ್ಬೇಕು ಮೋಸ್ಟ್ಲಿ. ನಿಮಗೂ ಆ ಪರಿಸ್ಥಿತಿ ಬರ್ತದೆ. ನಿಮ್ನ ಮನವೊಲಿಸ್ಲಿಲ್ವ? ನೀವು ಫೋನ್ ಮಾಡ್ತಿದ್ರೆ ಫೈಲೇ ಯಾವುದು ಸೈನ್ ಹಾಕ್ಬೇಡ ಹುಷಾರಪ್ಪ ನಾನು ಬರ್ತಾ ಇದ್ದೀನಿ ಅಂತ ನೀವು ಹೇಳ್ತಿರ್ಲಿಲ್ವ? ಅದು ಕೂಡ ನಂಗೆಲ್ಲ ಗೊತ್ತಿದೆ. ನನಗೆ ಇಲ್ಲ, ಐ ವಿಶ್ ಯು ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಎಂತ ಪಾಲಿಟಿಕ್ಸಲ್ಲಿ ಐ ಡೋಂಟ್ ವಾಂಟ್ ಟು. ನೀವು ನಾಳೆ ಈ ಸೇರಿದ ಪಕ್ಕದ ಸೀಟ್ಗೂ ನೀವು ಬರ್ಬೋದು. ಸೊ ಇನ್ನೊಂದು ಸೀಟಿಗೆ ಹೋಗ್ಬೋದು, ಹಿಂದೆ ಸೀಟ್ಗೆ ಹೋಗ್ಬೋದು. ಪಾಲಿಟಿಕ್ಸ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ರಾಜಕಾರಣ ಅಂದರೆ ಸಾಧ್ಯತೆಗಳ ಕಲೆ. ಯಾರು ಬೇಕಾದ್ರೂ ಬರ್ಬೋದು. ನೆನ್ನೆ ಕೆಲವರು ಎಲ್ಲ ಕೂಗೋದೆಲ್ಲ ನೋಡ್ತಾ ಇದ್ದಾರೆ. ಕೆಲವು ಕಾಂಪಿಟೇಷನ್ ನಡೀತಾ ಇರ್ತದೆ. ಅಪೋಸಿಷನ್ ಲೀಡರ್ ನಾನಾಗಬೇಕು ಅಂತ. ಇಲ್ಲಿ ನೀವು ಹಿಂದೆ ಹೇಳ್ತೀರಲ್ಲ, ಕೆಲವು ಕೂಗೋರಿಗೆಲ್ಲ ಮಂತ್ರಿಗಳಿಗೆ, ಓಹೋ ನೀವು ಮಂತ್ರಿ ಆಗಕ್ಕೆ ಈಗ ಈ ಥರ ಜ್ವರ ಕೂಗ್ತಾ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಹಂಗೆ ಇವೆಲ್ಲ ಆಗ್ತಾಯಿದೆ. ಅಧ್ಯಕ್ಷ, ಭಾಳ ವಿಚಾರಗಳನ್ನು ನಾನು ಲಾಸ್ಟ್ ಟೈಮೇ ಮಾತಾಡಬೇಕಾಯ್ತು. ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಮ್ಮ ಸ್ನೇಹಿತರುಗಳೆಲ್ಲ ಹೊರಗಡೆ ಇದ್ದರು. ಇವತ್ತು ನಾನು ನನ್ನ ಅಶೋಕ್ ಮತ್ತು ಅವರ ತಂಡ ವಿಜೇಂದ್ರ ಅವ್ರ ಮೇಲೆ ನನಗೆ ಭಾಳ ಮನಸ್ಸಿಗೆ ಬೇಜಾರಾಗ್ತಿದೆ. ನನಗೆ ಅಟ್ಲೀಸ್ಟ್ ಒಂದು 2-3 ದಿನ ಕುಂಡಿಸ್ಕೊಂಡು ನಾನು ಏನು ಹೇಳ್ತೀನಿ, ನನ್ನ ವಿಚಾರ ಏನು ಹೇಳ್ತೀನಿ ಕೇಳ್ರಿ ಅಂತಂದರೆ ಕೇಳ್ದೇನೆ ಬರೀ ಬತ್ತಿದಂಗೆ ಧಿಕ್ಕಾರ 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 ಅಂತೇಳಿ ಕರೆದು ನನಗೆ ಮನಸ್ಸಿಗೆ ಆಳವಾದಂಥ ಗಾಯ ಎದೆ ಮೇಲೆ ನಾಟ್ಬಿಟ್ಟಿದ್ದಾರೆ. ಇಲ್ಲಪ್ಪ, ಇರೋದು ಹೇಳ್ತಾ ಇದ್ದೀನಿ. ಮನ್ಸಿಗೆ ಆದವ್ ನನಗೆ ಮಾತ್ರ ಗೊತ್ತಾ ನೋವು. ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಲ್ವಾ.